ಸದ್ದಿಲ್ಲದೆ ಶುರುವಾಗಿದೆಯಾ ರಾಜ್ಯದಲ್ಲಿ ಆಪರೇಷನ್ ಕಮಲ. ಆಪರೇಷನ್ಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಇದೀಗ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಭೇಟಿ ಆಗ್ತಾರಾ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು? ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ರಮೇಶ್ ಜಾರಕಿಹೊಳಿ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ರಮೇಶ್ ಜಾರಕಿಹೊಳಿ ಅವರು ತೆರಳುತ್ತಾ ಇರೋದಾ? ಭೇಟಿ ಸಂದರ್ಭದಲ್ಲಿ ಹಾಗಾದ್ರೆ ಏನಾಗುತ್ತೆ? ಸದ್ದಿಲ್ಲದೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಗೋಕಾಕ್ನಿಂದ ಮುಂಬೈಗೆ ತೆರಳುತ್ತಾರೆ. ಇವತ್ತು ಸಂಜೆ ಮುಂಬೈನಿಂದ ದೆಹಲಿಗೆ ನೇರವಾಗಿ ಪ್ರಯಾಣವನ್ನ ಬೆಳೆಸ್ತಾರೆ ರಮೇಶ್ ಜಾರಕಿಹೊಳಿ. ಇವತ್ತು ಸಂಜೆ ದೆಹಲಿಗೆ ಯಡಿಯೂರಪ್ಪ ಅವರು ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆಪರೇಷನ್ ಕಮಲ ಹೈಕಮಾಂಡ್ ಲೆವೆಲ್ ಇಂದಾನೆ ಆಗ್ತಾ ಇದೆ ಅನ್ನೋ ಚರ್ಚೆ ನಡೀತಾ ಇದೆ. ಆಪರೇಷನ್ ಹಿನ್ನೆಲೆಯಲ್ಲಿ ಬಿಎಸ್ವೈಗೂ ಕೂಡ ಹೈಕಮಾಂಡ್ ತುರ್ತಾಗಿ ಬುಲಾವನ್ನ ಕೊಟ್ಟಿದೆ. ಹೈಕಮಾಂಡ್ ಜೊತೆ ರಮೇಶ್ ಹಾಗೇನೆ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಾತುಕತೆ ಬಳಿಕ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಹಿಂದೆ 4 ದಿನ ಕಾದು ನೋಡಿ ಅಂತ ಒಂದ್ ರೀತಿ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿ ಇಟ್ಟಿದ್ರು. ಇವತ್ತಿಗೆ ಆ ಗಡುವು, ಆ ಡೆಡ್ ಲೈನ್ ಮುಗಿದಿದೆ. ಹಾಗಾಗಿ ನಾಳೆ ರಾಜೀನಾಮೆ ನಿರ್ಧಾರವನ್ನ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಪ್ರಕಟಿಸ್ತಾರಾ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. 4 ದಿನ ಕಾದು ನೋಡಿ ಅಂತ ಸಂಪುಟ ಪುನರಚನೆ ಆದಂತ ಟೈಮ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆ 4 ದಿನದ ಒಂದು ಟೈಮ್ ಬಾಂಬ್ ಏನ್ ಫಿಕ್ಸ್ ಮಾಡಿದ್ರು ಅದು ಇವತ್ತಿಗೆ ಮುಗಿತಾ ಇದೆ. ಹಾಗಾಗಿ ಇವತ್ತೇ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಜೊತೆಗೆ ಹೋಗ್ತಿದ್ದಾರೆ. ಅಲ್ಲಿ ಹೈಕಮಾಂಡ್ ಅಂದ್ರೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿರೋದ್ರಿಂದ ಬಹುತೇಕ ಈ ಚರ್ಚೆಯೆಲ್ಲ ಆದ್ಮೇಲೆ ನಾಳೆ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್. 4 ದಿನ ಗಡುವು ಕೊಟ್ಟಿದ್ರು, ಅದು ಇವತ್ತಿಗೆ ಎಂಡ್ ಆಗ್ತಿದೆ. ಸೊ ಇವತ್ತು ಯಡಿಯೂರಪ್ಪ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಏನೆಲ್ಲ ಸ್ಟ್ರಾಟಜಿ ಆಗ್ಬಹುದು? ಬಹುತೇಕ ನಾಳೆ ರಾಜೀನಾಮೆ ಕೊಡೋದೇನಾದ್ರೂ ಪಕ್ಕ ಆಗ್ತಾ ಇದೆಯಾ? ಹೇಗೆ ರಮೇಶ್? ಶರ್ಮಿತಾ, ಬಹಳ ಪ್ರಮುಖವಾಗಿ ಏನು ಬಿಜೆಪಿ ಕಚೇರಿಯಲ್ಲಿ ನಾಳೆ ಸರಣಿ ಸಭೆಗಳಿದ್ವು, ಆದ್ರೆ ಅವೆಲ್ಲವನ್ನೂ ಕೂಡ ಬದಿಗೊತ್ತಿ ಯಡಿಯೂರಪ್ಪನವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಯಡಿಯೂರಪ್ಪನವರು ದೆಹಲಿಗೆ ಏನಕ್ಕೆ ತೆರಳುತ್ತಿದ್ದಾರೆ ಅನ್ನುವಂಥದ್ದನ್ನ ನ್ಯೂಸ್ 18 ಕನ್ನಡ ಚೆಕ್ ಮಾಡಿದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಇಲ್ಲಿಂದ ಮುಂಬೈಗೆ ತೆರಳಿ ಮುಂಬೈಯಿಂದ ನೇರವಾಗಿ ದೆಹಲಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಲಿಕ್ಕೆ ವೇದಿಕೆ ಸಿದ್ಧ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಯಲ್ಲಿ ಎಲ್ಲ ರಾಜ್ಯಗಳ ಅಂದ್ರೆ ದಕ್ಷಿಣ ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರ ಸಭೆ ಕೂಡ ಇದೆ. ಸೊ ಆ ಸಭೆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಯಡಿಯೂರಪ್ಪನವರು ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಸೊ ಅಲ್ಲಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮವಾದಂತಹ ಚರ್ಚೆಯನ್ನು ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ನಡೆಸುವಂತ ಈ ಮಾತುಕತೆ ಫಲಪ್ರದ ಆದ್ರೆ ನಾಳೆ ಸಂಜೆಯ ಒಳಗೆ ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರ ಜೊತೆಲಿರ್ತಕ್ಕಂಥ ಏನು ಅತೃಪ್ತ ಶಾಸಕರಿದ್ದಾರೆ, ಸುಮಾರು ಜನ 15-20 ಜನ ಅನ್ನೋ ಮಾಹಿತಿ ಇದೆಯೋ, ಸೊ ಆ ಎಲ್ಲ ಶಾಸಕರು ಕೂಡ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರ ಜೊತೆಗೆ ಏನೆಲ್ಲ ಮಾತುಕತೆ ನಡೆಸ್ತಾರೆ ಮತ್ತು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಆಧಾರದ ಮೇಲೆ ರಾಜೀನಾಮೆ ಯಾವಾಗ ಕೊಡುವಂತದ್ದು ಅನ್ನುವಂಥದ್ದು ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ 4 ದಿನಗಳ ಕಾಲ ಗಡುವನ್ನು ಕೊಡಿ, ನಾವು 4 ದಿನ ಕೆಲಸ ಮಾಡಕ್ಕೆ ಬಿಡಿ, ಮಾಧ್ಯಮಗಳಿಂದಲೇ ನಾನು ಹಾಳಾಗಿದ್ದು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಪೂರಕವಾಗಿ 4 ದಿನಗಳ ಕಾಲ ಅವರು ಎಲ್ಲೂ ಕೂಡ ಈಗ ಕಾಣಿಸ್ಕೊಂಡಿಲ್ಲ. ಇವತ್ತು ಸಾಕಷ್ಟು ಅತೃಪ್ತ ಶಾಸಕರೇನು ಅವ್ರ ಜೊತೆಲಿ ಇದ್ರು ಅಂತ ಮಾತುಗಳಿದ್ವು. ಸೊ ಅವರೆಲ್ಲರೂ ಕೂಡ ಜೊತೆಗೆ ಅವರ ಸೋದರ ಸತೀಶ್ ಜಾರಕಿಹೊಳಿ ಕೂಡ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅನ್ನುವಂಥದ್ದು ಹುಡುಕಾಟವನ್ನು ನಡೆಸಿದ್ರು. ಜೊತೆಯಲ್ಲಿ ಏನು ಈಗಾಗಲೇ ಅಸಮಾಧಾನ ಹೊಂದಿದ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಗುರುಪೀಠದ ಸ್ವಾಮೀಜಿ ನೇತೃತ್ವದಲ್ಲಿ ಮಾತುಕತೆಯನ್ನು ಮಾಡಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವ್ರು ಯಾರಿಗೂ ಕೂಡ ಇವತ್ತು ರಮೇಶ್ ಜಾರಕಿಹೊಳಿ ಇಡೀ ದಿನ ಸಿಕ್ಕಿಲ್ಲ. ನೇರವಾಗಿ ಅವರು ಇವತ್ತು ಸಂಜೆ ಏನು ಮುಂಬೈಯಿಂದ ದೆಹಲಿಗೆ ತೆರಳುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಅಲ್ಲಿ ಬಿಜೆಪಿ ನಾಯಕರ ಹೈಕಮಾಂಡ್ ನಾಯಕರ ಜೊತೆಗೆ ಏನೆಲ್ಲ ಮಾತುಕತೆ ನಡೆಸ್ತಾರೆ ಮತ್ತೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಆದ್ರೆ ನಾಳೆ ಸಂಜೆ ಹೊತ್ತಿಗೆ ಒಂದು ಅಂತಿಮ ನಿರ್ಧಾರವನ್ನು ಸ್ಪಷ್ಟವಾಗುವಂತ ಸಾಧ್ಯತೆ ಇದೆ. ಶರ್ಮಿತಾ, ರಮೇಶ್, ಅಟ್ ದ ಸೇಮ್ ಟೈಮ್ ಈಗ ರಾಜ್ಯದಲ್ಲಿ ಅಜ್ಞಾತ ಸ್ಥಳದಲ್ಲಿ ಅಂದ್ರೆ ಹೋಗ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಅಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತಲ್ಲ. ಬಟ್ ಈಗ ಹೈಕಮಾಂಡ್ ಲೆವೆಲ್ ಇಂದಾನೇ ಬಿಜೆಪಿ ಆಪರೇಟ್ ಮಾಡ್ತಾ ಇದೆಯಾ ಹಾಗಾದ್ರೆ? ಇಲ್ಲ ಅಲ್ಲೇ ಫೈನಲೈಸ್ ಆಗುತ್ತಾ? ಖಂಡಿತವಾಗ್ಲೂ ಶರ್ಮಿತಾ, ಯಾಕೆಂದ್ರೆ ಈ ಹಿಂದೆ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಆಸಕ್ತಿ ಇದ್ರೂ ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಸದ್ಯ ಯಾವುದೇ ರೀತಿ ಆಪರೇಷನ್ ಮಾಡುವಂತದ್ದು ಬೇಡ, ನಾವು ಸೂಚನೆಯನ್ನ ಕೊಡ್ತೀವಿ, ಆ ಸೂಚನೆಯ ನಂತರ ನೀವು ಮುಂದಿನ ಕೆಲಸವನ್ನ ಮಾಡಿ, ಅಲ್ಲಿವರೆಗೂ ಕೂಡ ಲೋಕಸಭಾ ಚುನಾವಣೆಯ ಕಡೆಗೆ ಗಮನವನ್ನು ಕೊಡಿ, ಸಂಘಟನಾತ್ಮಕ ಚಟುವಟಿಕೆಗಳನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು. ಆದ್ರೆ ಈಗ ಏನು ಪಂಚರಾಜ್ಯಗಳ ಚುನಾವಣೆಯ ಬಳಿಕ ನೇರವಾಗಿ ಯಡಿಯೂರಪ್ಪನವರಿಗೆ ಎಲ್ಲ ಅಧಿಕಾರವನ್ನು ಕೊಡೋದ್ರ ಜೊತೆಯಲ್ಲಿ ಆಪರೇಷನ್ ಕಮಲ ಮಾಡ್ತಿರೋ ಅಥವಾ ಮತ್ತೇನು ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ
ರಣತಂತ್ರವನ್ನ ಮಾಡಿ ಅನ್ನುವಂತ ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ಕಾಂಗ್ರೆಸ್ನ ನಾಯಕರನ್ನ ಕಲೆ ಹಾಕುವುದರ ಜೊತೆಯಲ್ಲಿ ಇಬ್ಬರು ಪಕ್ಷೇತರ ಶಾಸಕರನ್ನು ಕೂಡ ತಮ್ಮ ಕಡೆ ಸೆಳೆಯಲಿಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನ ಮಾಡಿದ್ದಾರೆ. ಈಗಾಗಲೇ ಶಂಕರ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಅವರೂ ಸೇರಿದಂತೆ ಸುಮಾರು 20 ಜನ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ಜೊತೆ ಕೂಡ ನಿಕಟ ಸಂಪರ್ಕವನ್ನು ಹೊಂದಿರುವಂತದ್ದನ್ನ ಗುಪ್ತವಾಗಿ ಇಡಲಾಗಿದೆ. ಈಗಾಗಲೇ ಕೆಲ ದಿನಗಳ ಹಿಂದೆ ಉಮೇಶ್ ಕತ್ತಿ ಅವರು ಕೇವಲ 4 ದಿನಗಳಲ್ಲಿ 24 ಗಂಟೆಯಲ್ಲಿ ಅಥವಾ 4 ದಿನಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ 4 ದಿನ ನನಗೆ ಸಮಯ ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದೆಲ್ಲಕ್ಕೆ ಪೂರಕವಾಗಿ ಈಗ ಎಲ್ಲ ಒಂದೊಂದು ರೀತಿ ಗುಪ್ತವಾಗಿ ಕಾರ್ಯಾಚರಣೆಗಳು ನಡೀತಾ ಇರುವಂತದ್ದು. ಆದ್ರೆ ನಾಳೆ ಒಂದು ರೀತಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಂತರ ಈ ಎಲ್ಲ ಚಟುವಟಿಕೆಗಳು ಏನೇನಾಗಿದೆ ಅನ್ನುವಂಥದ್ದು ಬಹಿರಂಗ ಆಗುವಂತ ಸಾಧ್ಯತೆ ಇದೆ ಕೂಡ ಶರ್ಮಿತಾ. ಥ್ಯಾಂಕ್ ಯು ರಮೇಶ್ ಹಿರೇಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಗಾದ್ರೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚಟುವಟಿಕೆಗಳು ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇದೆ, ಸಂಜೆ ಏನೆಲ್ಲ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಧರಣೇಶ್, ಆಲ್ರೆಡಿ ಯಡಿಯೂರಪ್ಪ ಅವ್ರಿಗೂ ಕೂಡ ಬುಲಾವ್ ಬಂದಿದೆ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಸಂಜೆ ದೆಹಲಿ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಈಗ ಹೈಕಮಾಂಡ್ ಮಟ್ಟದಲ್ಲಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ನವದೆಹಲಿಯಲ್ಲಿ? ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದಂತಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ವಿಷಯ ಈಗ ಹೈಕಮಾಂಡ್ ಅಂಗಳಕ್ಕೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ದೆಹಲಿಗೆ ರಮೇಶ್ ಜಾರಕಿಹೊಳಿ ಬರ್ತಿದ್ದಾರೆ ಅನ್ನುವಂತ ಖಚಿತ ಮಾಹಿತಿಗಳು ನ್ಯೂಸ್ 18ಗೆ ಲಭ್ಯವಾಗಿದ್ದಾವೆ. ಅವರು ನಿನ್ನೆ ಬೆಳಗಾವಿಯಿಂದ ಗೋಕಾಕ್ಗೆ ತೆರಳಿದ್ರು, ಗೋವಾಕ್ಕೆ ತೆರಳಿದ್ರು, ನಂತರ ಈಗ ಗೋವಾದಿಂದ ಮುಂಬೈಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳಿವೆ. ಮುಂಬೈನಿಂದ ದೆಹಲಿಗೆ ರಮೇಶ್ ಜಾರಕಿಹೊಳಿ ಬರ್ತಾರೆ. ಮತ್ತೊಂದ್ ಕಡೆಯಿಂದ ಬೆಂಗಳೂರಿನಿಂದ ಯಡಿಯೂರಪ್ಪ ದೆಹಲಿಗೆ ಬರ್ತಾರೆ. ಇಬ್ರು ಕೂಡ ನಾಳೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ, ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಂದ್ರೆ ಇಷ್ಟು ದಿನ ಗಾಳಿ ಸುದ್ದಿ ಇರ್ತಾ ಇತ್ತು, ಅಥವಾ ಇವತ್ತಾಗತ್ತೆ ನಾಳೆ ಆಗತ್ತೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರೆ, ಪಕ್ಷವನ್ನ ಬಿಡ್ತಾರೆ, ಬಿಜೆಪಿ ಸೇರ್ತಾರೆ ಅನ್ನುವಂತಹ ಬಹಳಷ್ಟು ವಿಷಯಗಳು ಕೇಳಿ ಬರ್ತಾ ಇದ್ವು. ನಾವೆಲ್ಲವಕ್ಕೂ ಕೂಡ ಒಂದ್ ರೀತಿಯಲ್ಲಿ ಇಷ್ಟು ದಿನ ಕೇಳಿ ಬರ್ತಿದಂತ ಈ ಎಲ್ಲ ಸುದ್ದಿಗಳು ವಿಷಯಗಳು ಈಗ ಒಂದ್ ರೀತಿಯಲ್ಲಿ ಗಟ್ಟಿಗೊಳ್ಳುವ ರೀತಿಯಲ್ಲಿ ಆಗ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಮಟ್ಟಕ್ಕೆ ರಮೇಶ್ ಜಾರಕಿಹೊಳಿ ಆಕ್ರೋಶಗೊಂಡಿದ್ದಾರೆ ಮತ್ತು ಅವರು ಕಾಂಗ್ರೆಸ್ನಿಂದ ಸೆಟೆದು ಈಗ ದೆಹಲಿಯ ಕಡೆ ಬರ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಿವೆ. ಈ ನಾಳೆ ರಮೇಶ್ ಜಾರಕಿಹೊಳಿ ಮತ್ತು ಯಡಿಯೂರಪ್ಪ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅಂತ ಇಲ್ಲಿ 2 ವಿಷಯಗಳು ಇತ್ಯರ್ಥ ಆಗ್ತವೆ. ಒಂದು, ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಅನ್ನ ತೊರೆದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಬಿಜೆಪಿ ಸೇರುವಂತದ್ದು. ಮತ್ತೊಂದು ಸಂಗತಿ ಇನ್ನೂ ಮುಖ್ಯವಾದದ್ದು ಏನಂತಂದ್ರೆ, ಆ ಮುಖಾಂತರ ತನ್ನ ಜೊತೆಗಿರುವಂತಹ ಇತರೆ ಬಂಡಾಯ ಶಾಸಕರನ್ನೂ ಕೂಡ ಅವರು ಬಿಜೆಪಿಗೆ ಕರ್ತರ್ತಾರೆ. ಆ ಸಂಖ್ಯೆ ಬಗ್ಗೆ ಸ್ಟಿಲ್ ಒಂದಷ್ಟು ಗೊಂದಲಗಳಿವೆ. ಅವ್ರ ಜೊತೆ ಈಗ 10 ಜನ ಶಾಸಕರು ಇದ್ದಾರೆ, ಇನ್ನೊಂದು 10 ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಆದ್ರೆ ಅವರಿಗೆ ಹಾಗಾದ್ರೆ ವೆಲ್ ಪ್ಲಾನ್ಡ್ ಆಪರೇಷನ್ ಕಮಲ ಇದು. ಯಾಕಂದ್ರೆ ಇಷ್ಟು ದಿನ ರಾಜ್ಯ ನಾಯಕರು ಕೈ ಹಾಕಿದ್ರು ಕೂಡ ಎಲ್ಲೊಂದ್ ಕಡೆ ಅದು ಟುಸ್ ಪಟಾಕಿ ಆಗ್ತಾ ಇತ್ತು, ಪದೇ ಪದೇ ಅವಮಾನ ಆಗ್ತಾ ಇತ್ತು. ಆಪರೇಷನ್ ಕಮಲ ಕೈ ಹಾಕಿದಾಗ ಆಗ ಹೈಕಮಾಂಡ್ ನೀವು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ, ಏನು ಮಾಡಕ್ ಹೋಗ್ಬೇಡಿ ಅಂತ ಒಂದು ಆರ್ಡರ್ ನ ಮಾಡಿತ್ತು. ಬಟ್ ಇವಾಗ ಹೈಕಮಾಂಡ್ ಲೆವೆಲ್ಗೆ ಹೋಗಿದೆ ಅಂದ್ರೆ ಹಾಗಾದ್ರೆ ವೆಲ್ ಪ್ಲಾನ್ಡ್ ಇದು. ಎಕ್ಸಾಕ್ಟ್ಲಿ. ಯಾಕೆಂತಂದ್ರೆ ಇಷ್ಟು ದಿನ ಹೈಕಮಾಂಡ್ ವತಿಯಿಂದ ಕೂಡ ಇಷ್ಟೊಂದು ತೀವ್ರತೆ ಇರಲಿಲ್ಲ, ಉತ್ಸಾಹ ಇರಲಿಲ್ಲ ರಾಜ್ಯ ಬಿಜೆಪಿಯ ನಡೆಗೆ ಪೂರಕವಾಗಿ ಸ್ಪಂದಿಸಲಿಕ್ಕೆ. ಆದ್ರೆ ಈಗ ಬಿಜೆಪಿ ಹೈಕಮಾಂಡ್ ಕೂಡ ಯಡಿಯೂರಪ್ಪ ಅವರಿಗೆ ಗೋ ಅಹೆಡ್ ಅಂತ ಹೇಳಿರುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಆ ಕಾರಣಕ್ಕೋಸ್ಕರ ಒಂದ್ ಕಡೆಯಿಂದ ಯಡಿಯೂರಪ್ಪ ಮುಂದಡಿ ಇಟ್ಟಿದ್ದಾರೆ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಅವರು ಕೂಡ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ನಿಂದ ಒಂದು ಕಾಲನ್ನ ಕಿತ್ತಿದ್ದಾರೆ. ಹಾಗಾಗಿ ಅವರಿಬ್ರು ಕೂಡ ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ. ಇಬ್ರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಮತ್ತೆ ಇನ್ ಮುಂದೆ ಬಿಜೆಪಿ ಹೈಕಮಾಂಡ್ ನೇರವಾಗಿ ಈ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಮುಂದಿನ ನಡೆಗಳನ್ನ ನಿರ್ಧರಿಸುತ್ತೆ. ಆ ಮುಖಾಂತರ ಮುಂದೆ ಏನಾಗ್ಬೇಕು ಅಂದ್ರೆ ಶಾಸಕರನ್ನ ಸೆಳೆಯುವಂತದ್ದು, ಸರ್ಕಾರ ರಚನೆ ಮಾಡುವಂತದ್ದು ಎಲ್ಲವನ್ನ ಕೂಡ ಹೈಕಮಾಂಡ್ ನಿರ್ಧರಿಸುವ ಹಂತಕ್ಕೆ ಈಗ ಬೆಳವಣಿಗೆಗಳು ಬಂದು ಮುಟ್ಟಿವೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.